ಬಟ್ ಎಷ್ಟೋ ವರ್ಷಗಳಾಗಿತ್ತು ಅಂದ್ಕೊಳ್ರಿ ಈ ಥರ ವೆದರ್ ನೋಡಿ. ಈ ಸೀನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ. The origins of this spectacular being were unknown. ಅವ್ರು ಇದ್ದರೆ ಚೆನ್ನಾಗಿರ್ತಾಯಿತ್ತು. 3 ಜನ ರಾತ್ರಿ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಒಂದು ಫುಲ್ ಟ್ಯಾಂಕಲ್ಲಿ ಡ್ಯೂಟಿ ಮುಗಿಸಿದ್ದಾನೆ. ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಕಸ್ಟಮರ್ ಗಾಡಿಯಲ್ಲಿ ಒಂಚೂರು ಕಟ್ಬಿಟ್ಟವ್ರೆ. ಡ್ರೈವರ್ ಆದಮೇಲೆ ಇವೆಲ್ಲ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲ 5:15 ಆಗ್ತಾಯಿದೆ. ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ ಕಸ್ಟಮರ್ ಲೊಕೇಶನ್ ಹತ್ರ. ಎಲ್ಲೋ ಹೋಗ್ತಾಯಿದ್ದೀನಿ ಇವತ್ತು ಅಂತಂದರೆ ನಂದಿ ಹಿಲ್ಸು ಮತ್ತು ಈಶಾ ಫೌಂಡೇಶನ್ ಒಂದು ರೌಂಡ್ ಟ್ರಿಪ್ ಐತೆ. ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಬರೋಣಂತೆ. ಮನೆಯಿಂದ ಏನು ವೀಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಕಸ್ಟಮರ್ ಲೊಕೇಶನ್ಗೆ. ನೈಟು ಫ್ಯಾಮಿಲಿ ಜೊತೆ ಎಲ್ಲೋ ಆಚೆ ಹೋಗಿದೆ, ಆ ಕಾರಣದಿಂದ ಬರೋದು ಲೇಟ್ ಆಗೋಯ್ತು ನೈಟು. ಅದಕ್ಕೇ ನಿದ್ದೆ ಇರಲಿಲ್ಲ, ಅರ್ಧಂಬರ್ಧ ನಿದ್ದೆಯಲ್ಲಿ ಪಟ್ಟ ಅಂತ ಇದ್ದು ಸೀದಾ ಲೊಕೇಶನ್ಗೆ ಬಂದಿದ್ದೇನೆ. CNG ಕೂಡ ಫುಲ್ ಮಾಡಿಸ್ಕೊಂಡೆ IT ಗೇಟಲ್ಲಿ. ನಮ್ಮ ಬಲರಾಮ ಇವಾಗ ಫುಲ್ ರೆಡಿ ಆಗೋನೆ. ಬಟ್ ಏನಂದರೆ ಸ್ವಲ್ಪ ಗಲೀಜಾಗ್ಬಿಡೋ ನೈಟು ಮಳೆ ಬಂದ್ಬಿಡ್ತು, ಕ್ಲೀನ್ ಮಾಡ್ಕೊಂಡಿಲ್ಲ ನೋಡ್ರಿ. ಇದೆಲ್ಲ ಕೆಸರು ಹಂಗೆ ಐತೆ, ಪರವಾಗಿಲ್ಲ. ಬಟ್ ಹಿಂದೆಗಡೆ ಏನಾಗಿಲ್ಲ, ಮುಂದೆಗಡೆ ಮಾತ್ರ ಲೈಟಾಗಿ ಸ್ವಲ್ಪ ಗಲೀಜಾಗೈತೆ. ಹೋಗಿ ಬಂದಮೇಲೆ ಕ್ಲೀನಾಗಿ ತೊಳ್ಕೊಳೋಣಂತೆ. ಈಗ ಸದ್ಯಕ್ಕೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಸರ್ ಬರ್ತಾಯಿ ಒಂದು 5 ನಿಮಿಷ ಅಂತಂದವ್ರೆ. ಅವ್ನು ಪಿಕ್ ಮಾಡಿಕೊಂಡು ಸೀದಾ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಫಸ್ಟು ತುಂಬ ದಿವಸ ಏನು ವರ್ಷಗಳೇ ಆಗೋಯ್ತು ಅಂದ್ಕೊಳ್ರಿ ನಾನು ನಂದಿ ಹಿಲ್ಸ್ ಕಡೆ ಡ್ಯೂಟಿ ಮಾಡಿ. ನಂದಿ ಹಿಲ್ಸ್ ಕಡೆ ಹೋಗಲೇ ಇಲ್ಲ. ಮೊನ್ನೆ ನಂದಿಗೆ ಹೋಗಿದೆ, ಅದು ಬಿಟ್ಟರೆ ನಂದಿ ಹಿಲ್ಸು ಬೆಟ್ಟದ ಮೇಲಕ್ಕೆ ಹೋಗಿಲ್ಲ. ಇವತ್ತು ಬೆಟ್ಟ ಹಚ್ತಾ ಇದ್ದೀನಿ. ತುಂಬ ವರ್ಷಗಳಾದಮೇಲೆ ನಮ್ಮ ಬಲರಾಮನ್ ತೊಗೊಂಡು ಯಾವಾಗೋ ಮಾಡಿ ಆಲ್ಮೋಸ್ಟ್ ಒಂದು 2 ವರ್ಷ 3 ವರ್ಷ ಹಿಂದೆ, 2 ವರ್ಷ ಹಿಂದೆ ಮಾಡಿದ್ದು ನಾನು ಡ್ಯೂಟಿ ನಂದಿ ಹಿಲ್ಸ್ದು. ಬರೀ ಹೆಂಗಿರುತ್ತೆ ಏನು ಕತೆ ಅಂತ ತೋರಿಸ್ತೀನಿ. ಫುಲ್ ಚಿಲ್ ಮಾಡೋಣ ಸ್ನೇಹಿತರೆ. ಫೈನಲಿ ಬೆಟ್ಟದ ಮೇಲೆ ರೀಚ್ ಆಗಿದ್ದೀನಿ. ಅಂದರೆ ಫುಲ್ ಟಾಪ್. ನಾನು ಏನು ಹೋಗ್ತಾ ಇಲ್ಲ, ಕಸ್ಟಮರ್ ಅಲ್ಲೇ ಅವರೇ. ನಮ್ಮ ಬಲರಾಮನ ಇಲ್ಲಿ ಹಾಕಿದ್ದೀನಿ. ಟಿಕೆಟ್ ಮಾಡ್ತೋಗಿದ್ರು, ತಂದ್ಕೊಟ್ಟೆ. ಬಟ್ ಎಷ್ಟೋ ವರ್ಷಗಳಾಗಿತ್ತು ಅಂದ್ಕೊಳ್ರಿ ಈ ಥರ ವೆದರ್ ನೋಡಿ. ಊಟಿ ಬಿಟ್ಟರೆ ಮಡಿಕೇರಿಯಲ್ಲೂ ಓದ್ಸಿರಿ ಹೋದಾಗ ನೋಡೋಕ್ಕಾಗಲಿಲ್ಲ. ಬಟ್ ಈ ಸರಿ ಸಗದಾಗೈತೆ. ಎಷ್ಟೋ ವರ್ಷಗಳಾದ್ಮೇಲೆ ಬಂದಮೇಲೆ ಒಂಥರ ಖುಷಿ ಆಯಿತು. ಬಟ್ ಪಾರ್ಕಿಂಗಲ್ಲಿ ನಾರ್ಮಲಾಗಿ ಗಾಡಿ ಐತೆ. ಇದು ಹೆವಿ ಕ್ರೌಡ್ ಅಲ್ಲ, ಇದು ನಾರ್ಮಲ್ ಒಂದು 10% ಅಷ್ಟೇ. ಕೆಳಗಡೆ ಬೆಟ್ಟದ ಕೆಳಗಡೆ ಏನೋ ಒಂಥರ ಬಿಸಿಲು ನಾರ್ಮಲ್ ಬೆಂಗಳೂರ್ದಂಗೆ ಇರ್ತದೆ. ಬಟ್ ಸಡನ್ನಾಗಿ ಮೇಲೆ ಹತ್ತಿದ ತಕ್ಷಣವೇ ಲೈಟಾಗಿ ಮಳೆ, ಫುಲ್ಲು ಚಳಿ. ಇದು ಬೆಂಗಳೂರು ಏನಕ್ಕೆ ತುಂಬ ಜನ ಇಷ್ಟಪಡ್ತಾರೆ, ಎಲ್ಲರೂ ಬಂದು ಇಲ್ಲೇ ಸೆಟ್ಲ್ ಆಗ್ತಾರೆ ಅಂದರೆ ಈ ವೆದರ್ಗೋಸ್ಕರನೇ. ಅನ್ಪ್ರಿಡಿಕ್ಟಬಲ್ ಅಂದ್ಕೊಳ್ರಿ, ಯಾವ ಟೈಮಲ್ಲಿ ಬೇಕಾದ್ರೂ ಚೇಂಜ್ ಆಗುತ್ತೆ, ಹೇಳೋಕ್ಕೆ ಆಗೋಲ್ಲ. ಒಂದೊಂದು ಟೈಮ್ ಫುಲ್ಲು ಚಳಿ, ಒಂದೊಂದು ಟೈಮ್ ಫುಲ್ಲು ಮಳೆ. ನಾನು ಬೆಳಗ್ಗೆ ಇಷ್ಟು ಮಾತ್ರ ಗಲೀಜಾಗೈತೆ ಅಂತಂದೆ. ಮೇಲೆ ಬರೋಸೋದು ನೋಡ್ರಿ, ಫುಲ್ ಮಳೆ, ಕೆಸರು, ಅಳು ಮುಳು ಮರದ್ದು ಎಲ್ಲ ಇರೋದು. ಹೋಗಿ ಪಟ್ಟಂತ ಕ್ಲೀನ್ ಮಾಡಬೇಕು. ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ವೆದರ್ ನೋಡ್ಬಿಟ್ಟು. ಎಷ್ಟೋ ಸುಮಾರು ವರ್ಷಗಳಾಗಿತ್ತು. ಬಟ್ ಒಂಥರ ಸಖತ್ ಖುಷಿ ಆಯಿತು ನೋಡ್ರಿ. ಫುಲ್ಲು ಸಾಗು. ಮೇಲೆ ಹೋಗೋಣ ಅಂದ್ಕೊಂಡೆ, ಕಸ್ಟಮರ್ ಕರೆದ್ರು ಬನ್ನಿ ಸರ್ ಮೇಲೆ ಹೋಗೋಣ ಅಂತ. ಬಟ್ ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ಮೇಲೆವರೆಗೂ ಹತ್ಬೇಕು ನಡ್ಕೊಂಡು, ಸುಸ್ತಾಗ್ಬಿಡುತ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು, ನೈಟು ನಿದ್ದೆ ಕರೆಕ್ಟಾಗಿಲ್ಲ. ನೈಟು ಮನೆಗೆ ಬರೋದು 12 ಗಂಟೆ ಆಗೋಯ್ತು. ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿದ್ದು ಊಟಕ್ಕೆ. ನಮ್ಮ ಅಪ್ಪದ ಬರ್ಡೇ ಇತ್ತು, ಆ ಕಾರಣದಿಂದ ಎಲ್ಲ ಫ್ಯಾಮಿಲಿ ಎಲ್ಲ ಆಚೆ ಊಟಕ್ಕೆ ಹೋಗಿದ್ರಿ. ಬರೋಷ್ಟೊತ್ತು ಲೇಟ್ ಆಗೋಯ್ತು. ಇನ್ನೇನು ಬಿಡೋ ಅಂದ್ಬಿಟ್ಟು 4 ಗಂಟೆಗೆ ಎದ್ದು ಬಂದಿತ್ತು. ಕರೆಕ್ಟಾಗಿ 5:15 ಪಿಕಪ್ ಮಾಡಬೇಕು ಅಂತೇಳಿ ಕಸ್ಟಮರು. ಅವ್ರು ಕೇಳಿದ್ರು ಭಯದಿಂದ, ಸರ್ ಫಾಗೆಲ್ಲ ಇರೋಲ್ವಾ, ಸ್ವಲ್ಪ ಲೇಟಾಗಿ ಓಡ್ತಾ ಇದ್ದೀರಲ್ಲ, ಏನಾಗಲ್ವಾ ಅಂತಂದ್ರು. ಸರ್ ನೀವು ತಲೆ ಕೆಡಿಸ್ಕೊಂಬಿಟ್ರಿ, ಕರೆಕ್ಟ್ ಟೈಮ್ಗೆ ಹೋಗ್ತಾಯಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಕರ್ಕೊಂಬಂದೆ. ಬಟ್ ತುಂಬ ಖುಷಿಪಟ್ಟರು ನೋಡ್ಬಿಟ್ಟು. ಇನ್ನು ಮೇಲೆ ಹೋಗ್ಬಿಟ್ಟು ಬರ್ತಾರಲ್ಲ ಅವಾಗ ಇನ್ನೂ ತುಂಬ ಖುಷಿ ಪಡ್ತಾರೆ. ಬನ್ನಿ ಇವಾಗ ನಮ್ಮ ಬಲರಾಮನ ಜೊತೆ ಇಲ್ಲಿ ಕೂತ್ಕೊಂಡು ನೆಮ್ಮದಿ ಮಲ್ಕೊಂಬಿಡೋಣ. ಒಂದು ರೇಂಜಿಗೆ ಗಬ್ಬೆದೋಗ್ಬಿಟ್ಟವನೇ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ, ಹೆಂಗೂರು ಗಾಡಿ ತೊಳೆದಿಲ್ಲ ಅಂತ. ಗಾಡಿ ಕ್ಲೀನಾಗಿ ತೊಳೆಯೋಣ ಮನೆಗೆ ಹೋದ್ಮೇಲೆ. ಇನ್ನೂ ನಾಳೆಗೆ ಯಾವುದೂ ಬುಕ್ಕಿಂಗ್ ಸಿಕ್ಕಿಲ್ಲ, ನಾಳೆ ನಾಡೋದಕ್ಕೆ. ಪ್ರತಿಯೊಂದು ವೀಡಿಯೋಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವುದೇ ಥರ ಗಾಡಿ ಬುಕ್ಕಿಂಗ್ ಬೇಕಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಬಯೋ ಅಲ್ಲಿ ನಾನು ನಂಬರ್ ಹಾಕಿದ್ದೀನಿ. ದಯವಿಟ್ಟು ಕಾಲ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ. ಎಲ್ಲ ಥರ ವೆಹಿಕಲ್ಸ್ ಅವೈಲೇಬಲ್ ಇದೆ. ಒಂದು ಆಫರ್ಡಬಲ್ ಪ್ರೈಸಲ್ಲಿ ನಿಮ್ಗೆಲ್ಲರಿಗೂ ಮಾಡಿಕೊಡ್ತೀನಿ. ಒಂದು ಒಳ್ಳೆ ಜರ್ನಿ ಮಾಡ್ಕೊಂಬರೋಣ ಇಬ್ಬರೂ. ಬನ್ನಿ ಇವಾಗ ಒಳ್ಳೆ ಸ್ಲೀಪ್ ಹಾಕೋಣ, ಇಲ್ಲಾಂದರೆ ಹೋಗಿ ಟೀಗಿ ಕುಡ್ಕೊಂಬರೋಣ. ಇಲ್ಲಿ ತುಂಬ ಏನಪ್ಪ ಫೇಮಸ್ಸು ಅಂತಂದರೆ ಈ ಥರ ಚಳಿ ಟೈಮಲ್ಲಿ ಮ್ಯಾಗಿ, ಕಾಫಿ, ಟೀ, ಈ ಥರ ಸ್ನ್ಯಾಕ್ಸ್ ಐಟಮೇ ಜಾಸ್ತಿ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಗೆ ಇನ್ನೊಂದು, ನಮ್ಮ ಡ್ರೈವರ್ಗಳು ಯಾರೇ ಬರಬೇಕಾದ್ರೂ ಕೆಳಗಡೆ ಎಂಟ್ರೆನ್ಸಲ್ಲಿ 200 ರೂಪಾಯಿ ಪೇ ಮಾಡಿಸ್ಕೊತಾರೆ. ನಮ್ಮ ಕೈಯಲ್ಲ, ಕಸ್ಟಮರ್ ಕೈಯಲ್ಲೇ. ಬಟ್ ನಾವೇನ ಪೇ ಮಾಡಬೇಕು ಅಂತಿದ್ದಾಗ ಯೋಚನೆ ಮಾಡ್ಕೊಂಬನ್ನಿ. ಕಸ್ಟಮರ್ಗೆ ಹೇಳ್ಬಿಡಿ ಮುಂಚೆನೇ ಟಿಕೆಟ್ ತೊಗೊಬೇಕು ಅಂತ. ನಮ್ಮ ಕಸ್ಟಮರ್ ಅದೇ ಮಾಡಿದ್ದು.
ಅವರು ಇಲ್ಲ ಸರ್ ನಾವು ಪೇ ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತಂದರು. ಆಮೇಲೆ ನಾನು ಹೇಳಿದೆ ಟಿಕೆಟ್ ಮೇಲೆ ತೊಗೊಳಂಗಿಲ್ಲಪ್ಪ, ಕೆಳಗಡೆ ತೊಗೊಬೇಕು ಅಂತ. ಆವಾಗ ಓಕೆ ಆಯಿತು ಅಂತ ತೊಗೊಂಡ್ರು. ಮರ್ತೋಗ್ಬಿಟ್ಟಿದ್ರು, ಕರಳೆ ಬಿಟ್ಬಿಟ್ಟು ಸರಿ ಅಂತ ತೊಗೊಳಕ್ಕೆ ಕೊಟ್ಟೆ. ಇವಾಗ ಬನ್ನಿ ಹೋಗಿ ಟೀ ಕುಡ್ಕೊಂಬರೋಣ. ನಾನು ಲಾಸ್ಟ್ ಟೈಮ್ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಅಂಗಡಿಗಳಿತ್ತು, ಟೀ ಅಂಗಡಿ ಅದು ಇದು ಎಲ್ಲ ಇಲ್ಲಿ ಎಂಟ್ರೆನ್ಸು. ಇಲ್ಲಿ ಏನೋ ಹೊಸ್ದಾಗೇನೋ ಕಟ್ಟವ್ರೆ, ಏನು ಅಂತ ಗೊತ್ತಿಲ್ಲ, ಬಸ್ ಸ್ಟಾಪ ಏನೋ ಅಂತ. ಇಲ್ಲಿ ಅಂಗಡಿ ಇದ್ದಿದ್ದು ಇವಾಗ ಯಾವುದೋ ಒಂದು ಗಾರ್ಡನ್ ಥರ ಮಾಡಿಟ್ಟವ್ರೆ. ಫುಲ್ ಚೇಂಜಸ್ ಆಗಿಬಿಟ್ಟಿದ್ರು. ಇಲ್ಲಿ ಹೋಟ್ಲಿತ್ತು ಬೆಳಗ್ಗೆ ಟಿಫನ್ ಮಾಡೋಕ್ಕೆ, ಅದು ತೆಗೆದುಬಿಟ್ಟವ್ರೆ. ಈಗ ಇಲ್ಲಿ ಯಾವುದೋ ನಂದಿನಿ ಮತ್ತು ಅಮೂಲ್ ಯಾವುದೋ ಒಂದು ಅಂಗಡಿ ಹಾಕೋರೆ. ಇದು ಬಸ್ ಸ್ಟಾಪು. ಇದು ಟಿಕೆಟ್ ಕೌಂಟ್ರು ಮತ್ತು ಅದು ಐಸ್ ಕ್ರೀಮ್ ಪಾರ್ಲರ್ ಅಂತ. ಅದು ಮಯೂರ ಕ್ಯಾಂಟೀನ್ ನಂದಿ ಹಿಲ್ಸ್ ಅಂತ ಇದೆ. ಅಲ್ಲಿ ಇದು ಪೂರ್ತಿ ಬೈಕ್ ಪಾರ್ಕಿಂಗ್ ಇದು ಹಂಗೆ ಇತ್ತು. ಬಟ್ ಇಲ್ಲೊಂದು 2-3 ಅಂಗಡಿಗಳಿತ್ತು, ಅಲ್ಲಿ ಒಂದು ಅಂಗಡಿ ಇತ್ತು, ಅದು ತೆಗೆದುಬಿಟ್ಟವ್ರೆ, ಎಲ್ಲ ತೆಗೆದುಬಿಟ್ಟವ್ರೆ. ಇಲ್ಲಿ ಬನ್ನಿ ಏನೋ ಟೀ ಸಿಗುತ್ತಾ ನೋಡೋಣ. ಹತ್ರ ನಮ್ಮ ಡ್ರೈವರ್ಗಳು ಯಾರೇ ಬರೋಂಗಿದ್ರು ಇಲ್ಲೆಲ್ಲೂ ಟೀ ಸಿಗೋಲ್ಲ. ಅದು ನಡ್ತಾ ಮಾಡ್ಕೊಂಬಿಟ್ರೆ ಇಲ್ಲೂ ಟೀ ಸಿಗೋಲ್ಲ, ಅಲ್ಲೂ ಟೀ ಸಿಗೋಲ್ಲ, ಎಲ್ಲೂ ಟೀ ಸಿಗರೇಟು ಏನೂ ಸಿಗೋಲ್ಲ. ಫುಲ್ ಚೇಂಜಸ್ ಆಗಿಬಿಡೈತೆ ನಂದಿ ಹಿಲ್ಸು. ಸ್ನೇಹಿತರೆ, ನಮ್ಮ ಕಸ್ಟಮರ್ನ ಯಾರು ಮುಕ್ಕಾಲಿಗೆ ಬಿಟ್ಟಿದ್ದು 10:15 ಆಗ್ತಾಯಿತ್ತು, ಇನ್ನೂ ಪತ್ತೆ ಇಲ್ಲ ಅದು ಎಲ್ಲಿ ಹೋಗೋರೆ ಅಂತ. ಆಲ್ಮೋಸ್ಟ್ ಅಲ್ಲಿ ನಂದಿ ಬೆಟ್ಟದ ಮೇಲೆ ಇರೋ ಕಾರುಗಳೆಲ್ಲ ಖಾಲಿ ಆಗೋಯ್ತು. ಅವಾಗಲೇ ಏನು ಕಾರುಗಳು ನೋಡಿದ್ರೆ ಎಲ್ಲ ಖಾಲಿ ಆಗೋಯ್ತು. ಇವಾಗ ಬಂದಿರೋ ಈ ಕಾರುಗಳೆಲ್ಲ. ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ. ಅದು ಏನೋ ಮಾಡ್ತಾವ್ರೋ ನನಗಂತೂ ಗೊತ್ತಿಲ್ಲ. ಮೇಲೆಗಡೆ ಸಿಕ್ಕಾಬಿಟ್ಟೆ ಹೊಟ್ಟೆ ಸಿಗ್ತಾಯ್ತು ನನಗಂತೂ. ಯಪ್ಪ ತಡ್ಕೊಳಕ್ಕಾಗ್ತಲ್ಲ, ಅಷ್ಟು ಹೊಟ್ಟೆ ಸಿಗ್ತೈತೆ. ಬಟ್ ಇಲ್ಲಿ ಯಾವುದು ಹೋಟ್ಲಿಲ್ಲ. ಏನೋ ತಿನ್ನೋಣ ಅಂತಂದರೆ ಏನು ಮಾಡ್ತಾವ್ರೋ ನನಗಂತೂ ಒಂದೋ ಐಡಿಯಾ ಗೊತ್ತಾಗ್ತಾಯಿಲ್ಲ. ಯಪ್ಪ ಸ್ವಾಮಿ, ಅಷ್ಟು ಹೋಗ್ತಾಯಿತ್ತು ಹೊಟ್ಟೆ. ಇನ್ನೂ ಅದು ಎಷ್ಟೊತ್ತಾಗುತ್ತೋ ಬರೋದು. ಇವರು ಫೋನ್ ಮಾಡೋದು, ನೆಟ್ವರ್ಕು ಇಲ್ಲ, ಅವ್ರದ್ರಲ್ಲೂ ಇಲ್ಲ, ನಂದ್ರಲ್ಲೂ ಇಲ್ಲ. ಒಳ್ಳೆ ಇದ್ರಲ್ಲಿ ತಗೊಳಕ್ಕಂಬಿಟ್ಟೆ ನಾನು. ತತ್ತರಿಕೆ ನಿದ್ದೆ ಮಾಡಿ ಎದ್ದೆ ಕರೆಕ್ಟಾಗಿ. ಇವಾಗ 11 ಗಂಟೆ ಆಗಿದೆ ಎದ್ದೆ. ನಾನು ಬರ್ತಾರೆ ಹಂಗೆ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಆವಾಗಲೇ ಅಲ್ಲಿ ಯಾವುದೋ ನಂದಿನಿ ಅಂತ ತೋರಿಸೋದಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಬಿಸ್ಕೆಟು ತಿನ್ಕೊಳೋಣ ಬನ್ನಿ. ನೋಡ್ರಿ ಡ್ರೈವರ್ ಆದರೆ ಏನು ಕಷ್ಟ ಇರುತ್ತೆ ಅಂತ. ಟೈಮ್ ಊಟ ಮಾಡೋಕ್ಕಾಗಲ್ಲ, ನಾವು ಟೈಮ್ ನಿದ್ದೆ ಇರಲ್ಲ. ಇದೊಂದು ದೊಡ್ಡ ರೋದನೆ ಈ ಫೀಲ್ಡಲ್ಲಿ. ಇದೊಂದೇ ಮೇಯ್ನ್ ಮಿಸ್ಟೇಕ್ ಆಗೋದು. ಟೈಮ್ ನೀವು ಎಲ್ಲಿ ಏನು ಊಟ ಮಾಡ್ತಾಯಿದ್ದೀರಾ, ಟೈಮ್ಗೆ ಎಲ್ಲಿ ತಿಂತೀರಾ, ಎಲ್ಲಿ ಮಲಗ್ತೀರಾ, ಏನೂ ಐಡಿಯಾ ಇರಲ್ಲ. ಇದಾಗತ್ತೆ. ಬನ್ನಿ ಹೋಗೊಂದು ಬಿಸ್ಕೆಟ್ ತೊಗೊಂಬರೋಣ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವತ್ತಿನ ನಾಷ್ಟ ನಂದು 2020 ಬಿಸ್ಕೆಟು. ಹೆಂಗೈತೆ ನೋಡ್ರಿ ನನ್ನ ಕತೆ. ಏನು ಮಾಡೋಣ, ಇಲ್ಲೆಲ್ಲೋ ಹೋಟ್ಲುಗಳಿಲ್ಲ, ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ. ಅದು ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಬಿಸ್ಕೆಟ್ ತಿನ್ಕೊಂಡು ಕಲ್ಲು ಹಾಕೋಣ, ಯಾಕಂದರೆ ಹೊಟ್ಟೆ ಹಸಿ ತಡೆಯೋಕ್ಕಾಗಲ್ಲ. ಯಪ್ಪ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿದೈತೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಹೊಟ್ಟೆ ಹಸಿದೈತೆ. ಕೆಳಗಡೆ ಹೋಗಿದ ತಕ್ಷಣ ಫಸ್ಟು ಕೆಲಸನೇ ನಾಷ್ಟಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡಬೇಕು. ಅವರು ನಾನು ತಿಂದಿದ್ದೀನಿ ಸರ್ ಮೇಲೆ ಅಂದ್ರೂ ಪರವಾಗಿಲ್ಲ, ಸೈಡ್ಗೆ ಹಾಕಿ ನಾನು ನಾಷ್ಟ ಮಾಡ್ಕೊಂಬಿಡ್ಬೇಕು. ಅವ್ರ ಹೆಲ್ತ್ ಎಷ್ಟು ಇಂಪಾರ್ಟೆಂಟೋ ನನ್ನ ಹೆಲ್ತು ಅಷ್ಟೇ ಇಂಪಾರ್ಟೆಂಟು. ಅದನ್ನು ಯೋಚನೆ ಮಾಡ್ಕೊಬೇಕು. ಕಸ್ಟಮರ್ಗಳು ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ರಿ. ಪಾಪ ಅವರು ನಾಷ್ಟ ಮಾಡೋರು ಇಲ್ಲ ಅಂತ ಅದನ್ನು ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ. ಸರ್ ಅಟ್ಲೀಸ್ಟ್ ನಾಷ್ಟ ಮಾಡಿದ್ರಾ ಅಂತ ಕೇಳಿ ಸಾಕು. ನೀವು ಕೊಡಿಸಿಲ್ಲ ಅಂದರೆ ಏನು ಬೇಜಾರಿಲ್ಲ. ಅದಕ್ಕೆ ನಾವು ಪಟ್ಟಂತ ಹೋಗಿ ಕೆಳಗಡೆ ನಾಷ್ಟ ಮಾಡ್ಬಿಡೋಣ. ಅಷ್ಟೊತ್ತರೆಗೂ ನಮ್ಮ 2020 ಬಿಸ್ಕೆಟ್ ತಿಂತಾರೋಣ ಬನ್ನಿ. ಇದ್ರೆ ಹಂಗೋ ಹಿಂಗೋ ಕಷ್ಟ ಆಗ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ರು. ಸೀದಾ ಕರ್ಕೊಂಬಂದು ನಂದಿ ದೇವಸ್ಥಾನ ಹತ್ರ ಬಿಟ್ಟಿದ್ದೀನಿ, ಒಳಗಡೆ ಹೋಗೋರೆ. ಹೇಳಿದ್ದೀನಿ ಆರಾಮಾಗಿ ಬನ್ನಿ ಅಂತ. ನಾವು ಬಲರಾಮನ ನೆರಳು ಹುಡ್ಕೊಂಬಂದು ಇಲ್ಲಿ ಹಾಕೊಂಡಿದ್ದೀನಿ ಗಾಡಿನ. ಫುಲ್ ನೆರಳಲ್ಲ ಅವನು, ಯಾಕಂದ್ರೆ ಆರಾಮಾಗಿ ಮಲ್ಗೋಕ್ಕೂ ಸರಾಗುತ್ತೆ, ತಣ್ಣಗೆ ಗಾಡಿಯಲ್ಲಿ ಕೂತ್ಕೊಳಕ್ಕೂ ಸರಾಗುತ್ತೆ. ಆ ಕಾರಣದಿಂದ ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಹೋಗ್ಬಿಟ್ಟು ಇಲ್ಲಿ ಇನ್ನೊಂದಕ್ಕೂ ಹೋಟ್ಲುಗಳವೆ, ಇಲ್ಲಿ ಊಟ ಮಾಡ್ಕೊಂಡು ನೋಡಿ. ಸರಿ ನಾಷ್ಟ. ನಮ್ಮ ಅಣ್ಣವರು ಇವರು ಸಬ್ಸ್ಕ್ರೈಬರು ಇಲ್ಲೇ ಬಂದು ಇನೋವಲ್ಲಿ ಬಂದಿದ್ದರು. ಇವರು ಒನ್ ಡೇ ಈಶಾ ಫೌಂಡೇಶನ್ನು ಮತ್ತು ಫುಲ್ ರೌಂಡ್ಸ್ ಬಂದವ್ರೆ ಚಿಕ್ಕಬಳ್ಳಾಪುರ. ಅಣ್ಣವ್ರದ್ದು ಇನೋವಾ, ನಮ್ದು ಇಲ್ಲಿ ಇಬ್ಬರು ನೆರಳಲ್ಲಿ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾಯಿದ್ದೋ. ಇವಾಗ ಕಸ್ಟಮರ್ ಬಂದವ್ರೆ, ಅವ್ರು ಪಿಕಪ್ಗೆ ಅಂತ ಹೋಗೋರೆ. ನಮ್ಮ ಕಸ್ಟಮರ್ ಎಲ್ಲೋ ಒಂದು ಸ್ಪಾಟ್ಗೆ ಹೋದರೆ ಪಕ್ಕ ಒಂದು 2 ಅವರ್ 1 ಅವರ್ ಫಿಕ್ಸು, ಬರೋದೇ ಇಲ್ಲ. ಇವ್ರು ಕಸ್ಟಮರ್ ಬಂದವ್ರೆ, ಹೋಗ್ತಾವ್ರು ಇವಾಗ. ಇವ್ರಿಗೆ ಟಾಟಾ ಬೈ ಹೇಳಿದಾಯ್ತು. ಬನ್ನಿ ಇವಾಗ ಕಾರಲ್ಲಿ ಕೂತ್ಕೊಂಡು ಚಿಲ್ ಮಾಡೋಣ. ಏನು ಚಿಲ್ಲೇನಿಲ್ಲ. ಬಾಯ್ ಬ್ರೋ, ಬಾಯ್. ಬನ್ನಿ ಕಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ಸ್ನೇಹಿತರೆ, ನಂದಿಯಿಂದ ಸೀದಾ ಕಸ್ಟಮರ್ನ ಆದಿಯೋಗಿ ಹತ್ರ ಕರ್ಕೊಂಬಂದಿದ್ದೀನಿ. ಇಲ್ಲೇ ಒಂದು ಹೋಟ್ಲೈತೆ ಗೊತ್ತಾ, ಯಾವುದೋ ಕ್ರೇಜಿ ಹೋಟ್ಲಿದ್ದು. ಇಲ್ಲಿ ಊಟಕ್ಕೆ ಅಂತ ಸೈಡ್ಗೆ ಹಾಕಿದ್ದಾನೆ. ಬಟ್ ಒಳ್ಳೆ ಊಟ ಮಾಡ್ಕೊಂಬಂದ್ಬಿಡೋಣ. ಸುಸ್ತಾಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಲ್ಲಿಂದ ಬಂದು ನಂದಿ ಹತ್ರನೇ ಲೈಟಾಗಿ ಟಿಫನ್ ಮಾಡ್ಕೊಂಡಿದ್ದ, ಒಂದು ಹಾಫ್ ರೈಸ್ ತಿನ್ಕೊಂಡೆ ಅಷ್ಟೇ. ಯಾಕಂದರೆ ಬಿಸ್ಕೆಟೆಲ್ಲ ತಿನ್ಬಿಟ್ಟಿದ್ದೀನಿ ಹಾಕೊಂಡಿದ್ದ. ನಮ್ಮ ಬಲರಾಮಗೆ ಒಂದು ಒಳ್ಳೆ ನೆರಳು ಸಿಕ್ತು. ಇಲ್ಲೆಲ್ಲ ಹಾಕಿದ್ರೆ ಬಿಸಿಲು ಅಂದ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡೋಣ. ಇದೇ ಲಾಸ್ಟ್ ಹೋಟ್ಲು, ಆಮೇಲೆ ಮುಂದೆ ಎಲ್ಲೂ ಹೋಟ್ಲು ಸಿಗೋಲ್ಲ ನಿಮ್ಗೆ ಆ ಕಾರಣದಿಂದ. ಬನ್ನಿ ಹೋಗಿ ಊಟ ಮಾಡ್ಕೊಂಬರೋಣ. ಆಮೇಲೆ ಹೋಟ್ಲು ಸಕ್ಕತ್ತಾಗಿದೆ, ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗೈತೆ ಹೋಟ್ಲು ಅಂತ. ಸ್ನೇಹಿತರೆ, ಇಲ್ಲಿ ನೋಡ್ರಿ ಗಾರ್ಡನ್ ಇದು.
ಬಟ್ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ ವೆಲ್ ಮೇಂಟೈನ್ ಅಂದ್ಕೊಳ್ಳಿ, ಕ್ರೇಜಿಗೈತೆ. ಇಲ್ಲಿ ನೋಡ್ಬೋದು ಇದೊಂದು ಚಿಕ್ಕ ದೇವಸ್ಥಾನ, ಇದು ಚಿಕ್ಕ ದೇವಸ್ಥಾನ. ಹಿಂಗೆ ಒಳಗಡೆ ಬಂದರೆ ಇಲ್ಲಿ ಚಿಕ್ಕ ಮಕ್ಳು ಆಟ ಆಡೋಕ್ಕೆ ಪ್ಲೇ ಏರಿಯಾ, ಆ ಕಡೆ ವಾಶ್ರೂಮ್ಸು. ಇದು ಒಳಗಡೆ ತೋರಿಸ್ತು ನೋಡ್ರಿ, ಸಕ್ಕತ್ತಾಗೈತೆ, ಕ್ರೇಜಿ ಐತೆ ಅಂದ್ಕೊಳ್ರಿ. ಬಟ್ ಇದೆಲ್ಲ ಚಪ್ಪಲಿಗಳೆಲ್ಲ ಬಿಟ್ಬಿಟ್ಟು ಒಳಗಡೆ ಹೋಗಿದಾಗ ಚಪ್ಪಲಿ ಬಿಟ್ಟು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಒಳಗಡೆ ಕೂತು ಊಟ ಮಾಡ್ಕೊಂಡು ನಿಮಗೆ ವ್ಯವಸ್ಥೆ ಎಲ್ಲ ಐತಪ್ಪ, ಬಟ್ ಅಂದರೆ ನೀವೇ ಸಪ್ಲೈ ಮಾಡ್ಕೊಬೇಕು ನೋಡ್ರಿ. ದೇವರು ಕ್ರೇಜಿ ಐತಲ್ಲ, ಕ್ಲೀನ್ ಸಕ್ಕತ್ತಾಗಿ ಮಾಡೋರು. ಆಮೇಲಿಂದ ನೀರು ಬರೋದು, ಇಲ್ಲಿ ಹೆಂಚು ಸೆಂಟ್ರಲ್ ದೇವ್ರಿಗೆ ನೀರು ಸಕ್ಕತ್ತಾಗೈತೆ ನೋಡ್ರಿ. ಇಲ್ಲೆಲ್ಲ ಟೇಬಲ್ಗಳಲ್ಲಿ ಇಲ್ಲಿ ಊಟ ಮಾಡೋಕ್ಕೆ ಸಕ್ಕತ್ತಾಗೈತೆ. ದೇವರು ಬಂದುಬಿಟ್ಟು ಅನ್ನಪೂರ್ಣೇಶ್ವರಿ ಅಮ್ಮನ ಸಕ್ಕತ್ತಾಗಿ ಕೂತೋಗಿ ನೋಡ್ರಿ. ಎಲ್ಲದು ಎಂಥ ಜಾಗದಲ್ಲಿ ಸಕ್ಕತ್ತಾಗೈತೆ ದೇವ್ರ ಮಾತ್ರ. ಬಟ್ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಣ್ಣಗೈತಿ ಇಲ್ಲಿ ಮಾತ್ರ. ಊಟ ಮಾಡೋಕೆ ಅಷ್ಟೇ ಸಿಕ್ಕಾಪಟ್ಟೆ ಜಾಗ ಐತೆ, ಕ್ಲೀನಾಗಿ ಮೇಂಟೈನ್ ಮಾಡೋರೆ. ಆಲ್ರೆಡಿ ಯಾರು ಊಟ ಮಾಡ್ತವ್ರೆ. ಬಟ್ ಈ ಸೀನ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ, ಎಕ್ಸ್ಟ್ರಾಡಿನರಿ ಐತೆ. ಅಲ್ಲಿ ಕೆಳಗಡೆ ಅವ್ರು ನೀರು ಬಿಡ್ತಾವ್ರೆ, ಮೋಸ್ಟ್ಲಿ ನೀರು ಮತ್ತೆ ಮೇಲೆ ಹೋಗಿ ಮೇಲೆಯಿಂದ ಕೆಳಗಡೆ ಬರ್ತಾರೋದು ಅನಿಸುತ್ತೆ. ಬಟ್ ಸಕ್ಕತ್ತಾಗೈತೆ, ನೀರು ಬಿದ್ದು ಲೈಟಾಗಿ ಇಲ್ಲಿ ಮಾತ್ರ ಪರಿಚಯ ಆಗಿದೆ ಅಷ್ಟೇ. ಬಟ್ ಸಕ್ಕತ್ತಾಗೈತೆ, ಸಣ್ಣಗೈತೆ ಗುರು. ನಿಜ ಹೇಳ್ತೀನಿ, ಸಣ್ಣ ಕೊರಿತಾ ಇತ್ತು ಇಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಳ್ಳೆ ಫೀಲು ಸಕ್ಕತ್ತಾಗಿರುತ್ತೆ. ನಾನು ಆವಾಗಲೇ ಇಲ್ಲಿಗೆ ಬರ್ಬೇಕಾಗಿತ್ತು, ಯಾಮಾರ್ಬಿಟ್ಟೆ, ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬಿಟ್ಟೆ. ಬಂದಿದ್ದೀನಿ ಸುಮಾರು ಸರಿ, ಇಲ್ಲಿ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವತ್ತೇ ಬಂದಾಗೆಲ್ಲ ಡ್ರಾಪ್ ಮಾಡಿ ಹಂಗೆ ಹೋಗ್ಬಿಡೋದು. ಇಲ್ಲಿ ನೋಡ್ರಿ, ಆಮೇಲೆ ಮೊಸಳೆ ಎಲ್ಲ ಮಾಡಿಟ್ಟವ್ರೆ. ಆಮೇಲೆ ಈ ಕಡೆ ಏಡಿಕಾಯಿ ನೋಡ್ರಿ, ಏಡಿ ಎಲ್ಲ ಮಾಡೋರು, ಸಕಾಲಾಗಿದೆ. ಬಟ್ ಒಳಗಡೆ ಹೋಗ್ಬಾರ್ದು, ಡೇಂಜರ್ ಅಂತಾನೆ, ಡೀಪ್ ವಾಟರ್ ಅಂತ. ಈ ಥೀಮ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಕಾಲಾಗಿದೆ. ಹೋಟೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ, ಸಕ್ಕತ್ತಾಗೈತೆ. ಫುಡ್ಡು ಅಷ್ಟೇ, ಫುಡ್ ವಿಚಾರಕ್ಕೆ ಬಂದ್ರು ಅದು ಸೂಪರಾಗಿತ್ತು. ಒಂದು ಸೌತ್ ಇಂಡಿಯನ್ ತಗೊಂಡಿದ್ದೆ, ಸಕ್ಕತ್ತಾಗೈತೆ. ಇದ್ರದ್ದು ಆರ್ಚು ಎಂಟ್ರೆನ್ಸಲ್ಲೇ ಇದು ಹೋಟ್ಲಿರೋದು. ಯಾರನ್ನ ಗೊತ್ತಿಲ್ದಿರೋರು ನೋಡ್ಕೊಂಬಿಡ್ರಿ, ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಹೋಟ್ಲಿದು, ರೆಸ್ಟೋರೆಂಟು. ಬಟ್ ಊಟನೂ ಅಷ್ಟೇ ಸಕ್ಕತ್ತಾಗಿತ್ತು. ಬಟ್ ಏನಂದರೆ ಓನ್ ಸರ್ವಿಸು, ನೀವೇ ಸರ್ವಿಸ್ ಮಾಡಿಸ್ಕೊಬೇಕು, ಅವರು ನಿಮಗೆ ಸಪ್ಲೈ ಮಾಡಲ್ಲ, ನೀವೇ ತೊಗೊಂಡು ಊಟ ಮಾಡಬೇಕು. ಬಟ್ ಗಾರ್ಡ್ನಿಂಗು ಇಲ್ಲಿ ನೋಡ್ರಿ, ಒಂಟೆ ಎಲ್ಲ ಐತೆ ಗುರು ನೋಡ್ರಿ, ಒಂಟೆ ಐತಿ ಇಲ್ಲಿ. ಒಂದು ಕ್ರೇಜಿ ಅಲ್ಲ, ಅದು ಚಿಕ್ಕದು ಬಟ್ ಸಕ್ಕತ್ತಾಗಿದೆ. ಈ ಕಡೆ ಅಷ್ಟೇ ಗಾರ್ಡನ್ ಸಕ್ಕತ್ತಾಗಿ ಮೇಂಟೈನ್ ಮಾಡೋರು, ಅಂದ್ರೆ ಆರಾಮಾಗಿ ಮಲ್ಕೊಂಬಂದು ನಿದ್ದೆಗಿದೆ ಬಂತು ಅಂದರೆ. ಈ ಕಡೆ ಏನೋ ಮಾಡೋರೆ, ಇದು ನರ್ಸರಿ ಇರ್ಬೇಕು ಮೋಸ್ಟ್ಲಿ ನನಗೆ ಅನ್ಸ್ದಂಗೆ. ಇದು ಕಲ್ಯಾಣ ಊಟ ಅಂತೆ, ಚೆನ್ನಾಗಿತ್ತು. ಏನೋ ಹೆಸರಿಟ್ಟು 3-4 ಹೆಸರಿಟ್ಟವ್ರು, ಏನೋ ಅಂತ ಒಂದು ಗೊತ್ತಿಲ್ಲ ಯಾವ ಹೋಟ್ಲು ಯಾವುದಿದು ಅಂತ. ಬಟ್ ಚೆನ್ನಾಗಿತ್ತು ಫುಡ್ಡು. ಮೇನ್ ಕಾರಣ ಇದರಿಂದ ತುಂಬ ಜನಕ್ಕೆ ಇಷ್ಟ ಆಗೋದು. ಬಟ್ ಸಕ್ಕತ್ತಾಗೈತೆ, ಫಾಲ್ಸ್ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ದ ಥರ ಇರುತ್ತೆ ಫೀಲು. ಬನ್ನಿ ಗಾಡಿ ಹತ್ರ ಹೋಗ್ಬಿಡೋಣ ಸ್ನೇಹಿತರೆ. ಎಲ್ಲೆಲ್ಲೂ ನಾನೇ ನನಗೆ ಬ್ರೋ ಮತ್ತೆ ಹುಡಿಕೊಂಡು ಇಲ್ಲಿಗೆ ಬಂದವ್ರೆ. ಇವರು ಇಲ್ಲಿಗೆ ಊಟಕ್ಕೆ ಇಲ್ಲೇ ಹಾಕಿದ್ದ ಬ್ರೋ, ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ರು. ಇವಾಗ ಈಶಾ ಫೌಂಡೇಶನ್ಗೆ ಇಬ್ಬರು ಹೋಗ್ಬೇಕು. ಅವ್ರು ಒಳಗಡೆ ಹೋಗಿ ಬರ್ತೀನಿ ಅಂತ ಹೋಗೋರೆ. ನಾನೊಬ್ಬರು ಇಲ್ಲೇ ಕೂತ್ಕೊಂಡಿದ್ದೀರಿ. ನಮ್ಮ ಕಸ್ಟಮರ್ ಯಾಕಪ್ಪ ಒಳಗಡೆ ಹೋಗಲಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲು ಇವಾಗ. ಅದಕ್ಕೇ ಸರ್ ಅಲ್ಲಿ ಹೋದ್ರೂ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ, ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದೇ ಹೋಟ್ಲಲ್ಲೇ ಕೂತ್ಕೊಂಡವ್ರೆ. ಕರೆಕ್ಟಾಗಿ 1.5 ಅವರ್ ಆಯಿತು ಹೋಟ್ಲಲ್ಲೇ ಕೂತವ್ರೆ. ಓಡಿಸ್ಬೇಕಾಯ್ತು ಹೋಟ್ಲವರು, ಅದು ಯಾಕೆ ಓಡಿಸಿಲ್ಲ ಗೊತ್ತಿಲ್ಲ. ಶನಿವಾರ ಭಾನುವಾರ ಆಗಿರೋ ಪಕ್ಕ ಬಂದುಬಿಡ್ತಾಯಿದ್ರು ಇವರು, ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇಡ್ತಾಯಿತ್ತು, ಖಾಲಿ ಹೊಡಿತಾಯಿತ್ತು ಹೋಟ್ಲದು. ವಾ, ಈಗ ನಾನೊಬ್ಬರು ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಕು. ಬ್ರೋ ಇನ್ನೇನು ಸಮಾಚಾರ? ಏನು ಹೇಳೋದು ಬ್ರೋ, ಏನೋ ಮಡಿಕೊಂಡು ರೌಂಡುಗಳು ಹೊಡಿತಾನೆ ಅವರು. ಸ್ನೇಹಿತರೆ, ಹೋಟ್ಲಿಂದ ಸೀದಾ ಇವಾಗ ನಮ್ಮ ಗಾಡಿ ಹತ್ಕೊಂಬಂದು ಇಲ್ಲಿ ಪಾರ್ಕಿಂಗಲ್ಲಿ ಹಾಕಿದ್ದಾನೆ. ಇವತ್ತಿಲ್ಲ ಎಂಟ್ರೆನ್ಸೆಲ್ಲ ಪಾರ್ಕಿಂಗ್, ಯಾಕಂದರೆ ಗಾಡಿಗಳಿಲ್ಲಲ್ಲ, ರಶ್ ಇಲ್ಲ ಹಾಕೋಣಕ್ಕೆ ಇಲ್ಲೇ ಗಾಡಿ ಹಾಕಿದ್ದೀನಿ. ಇಲ್ಲ ನಾವು ನಿಂತ್ಕೊಂಡು ನೋಡ್ಬೋದು ಈಶಾದೆಲ್ಲ ಲೈಟಿಂಗು ಆದರೆ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಟೈಮು ತೋರಿಸ್ಲಿಲ್ಲ, ಈ ಸೇಮ್ ಆದರೆ ತೋರಿಸ್ತೀನಿ. ನಮ್ಮ ಇನ್ನೊಬ್ಬರು ಬಂದವರೆ ವಿಜಯ್ ಅಂತ, ಅವರು ಆಮೇಲೆ ನಮ್ಮ ಇಬ್ಬರು ಸಬ್ಸ್ಕ್ರೈಬರ್ ಬಂದವರೆ, ಬರಲಿ ತೋರಿಸ್ತೀನಿ ಇಬ್ಬರು. ಅವ್ರ ಜೊತೆ ಇವತ್ತು ಫುಲ್ ಟೈಮ್ ಪಾಸ್ ಅಂದ್ಕೊಳ್ಳಿ ಇವತ್ತು ಇಲ್ಲಿ ಈಶಾ ಫೌಂಡೇಶನಲ್ಲಿ. ಸ್ನೇಹಿತರೆ ಅಲ್ಲಿ ನೋಡ್ತಾ ಇರ್ಬೋದು ಈಶಾ, ಇಲ್ಲೇ ಕಾಣಿಸ್ತೈತೆ ಶಿವ. ಇದು ಸದ್ಗುರು ಅವರು ಗಾಡಿ ಓಡಿಸೋದಂತೆ ಇದು, ಅದಕ್ಕೆ ಸಪ್ರೇಟಾಗಿ ಮಾಡಿಟ್ಟವ್ರು. ಇದಕ್ಕೆ ಯಾವ್ದು ಗಾಡಿ ಇದು? ಗಾಡಿ ನಂಗೆ ಅನ್ಸ್ದಂಗೆ ಟ್ರಯಂಫ್ ಇರಬೇಕು. ಟ್ರಯಂಫ್ ಯಾವುದು ಗಾಡಿ ಅಂತ ಗೊತ್ತಿಲ್ಲ, ಅದಕ್ಕೆ ಸಪ್ರೇಟಾಗಿ ಮಾಡಿಟ್ಟವ್ರೆ. ಇಲ್ಲೇನೋ ಒಂದು ಐತೆ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾಂಟೀನು ಊಟ ಮಾಡೋರಿಗೆ. ಬಟ್ ಏನಂದರೆ ಪ್ಲೇಸ್ ಮಾತ್ರ ಸಿಕ್ಕಾಬಿಟ್ಟೆ ದೊಡ್ಡದಾಗೈತೆ ಜನ ಕೂತ್ಕೊಳಕ್ಕೆ. ನಮ್ಮ ಕಸ್ಟಮರ್ ಅಲ್ಲೆಲ್ಲೋ ಹೋಗ್ತವ್ರೆ. ಇದು ದೇವಸ್ಥಾನ. ಇವಾಗ ಏನು ತೋರಿಸೋರು ನಿಮಗೆ ಯೂಸ್ಫುಲ್ ಅನ್ಸಲ್ಲ. ನೈಟ್ ಒಂಚೂರು ಲೈಟಿಂಗಲ್ಲಿ ಇದ್ದಾಗ ತೋರಿಸ್ತೀನಿ, ಬನ್ನಿ ಹೋಗೋಣ ಕಾರೊಳಗಡೆ ಕೂತ್ಕೊಂಡು ರೆಸ್ಟ್ ಮಾಡೋಣ. ಇಲ್ಲಿ ನೋಡಿ ಯಾರವರೇ, ನಮ್ಮ ವಿಜಯ್ ಅವರವರೇ. ಇವ್ರು ನಮ್ಮ ಹಳೇ ಸಬ್ಸ್ಕ್ರೈಬರು. ನಾನು ಯಾವಾಗ
ಸ್ಪೇರ್ ಡ್ಯೂಟಿ ಆಗಿ ಮಾಡ್ತಾಯಿದ್ನೋ ಅವಾಗಲಿಂದ ಪರಿಚಯ ಅವ್ರು ನನಗೆ. ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀನಿ. ಇವಾಗ ಅವರು ಎಲ್ಲೋ ಬೋರ್ಡ್ ಕ್ರಿಸ್ಟಾಗಿ ಹತ್ಕೊಂಬಿಟ್ಟವ್ರೆ, ಡ್ರೈವರಾಗಿ ಗಾಡಿ ಓಡಿಸ್ತವ್ರೆ. ಸುಮಾರು ಆಲ್ಮೋಸ್ಟ್ ಅಲ್ಲಿ 1 ವರ್ಷ ಬ್ರೋ, 1 ವರ್ಷದಿಂದ ಓಡಿಸ್ತಾಯಿದ್ದೀರಾ? ಸುಮಾರು 1.5 ವರ್ಷದಿಂದ ಗಾಡಿ ಓಡಿಸ್ತವ್ರು ಇದೇ ಗಾಡಿನ. ಓನರು ಬೆಂಕಿ. ಬಟ್ ಇವ್ರದ್ದು ಹೆಂಗೆ ಅಂತಂದರೆ ಬರೇ ಲಾಂಗೆ, ಭಯಂಕರ ಲಾಂಗು. ಎಲ್ಲ ಕೇರಳ, ತಮಿಳ್ನಾಡು, ಹೈದ್ರಾಬಾದು ಈ ಕಡೆನೇ ಜಾಸ್ತಿ ಸುತ್ತಾ ಇರ್ತಾರೆ ಅಣ್ಣವರು. ಇಲ್ಲಿ ಸಿಕ್ಕವ್ರೆ ಎಷ್ಟೋ ದಿವಸಗಳು ಆದಮೇಲೆ ನನಗೆ, ಅದು ಈಶಾ ಅಲ್ಲಿ ಮಾತಾಡ್ಸ್ಕೊಂಡು ಇಲ್ಲೇ ಇದ್ದೀನಿ. ಪಾಪ ಇನ್ನೊಬ್ರು ಅವ್ರು ಇದ್ರಲ್ಲ ಬ್ರೋ, ಅವರು ಇನ್ನೋವಾ ಅವರು ಇಲ್ಲೆಲ್ಲ ಪಾರ್ಕಿಂಗ್ ಸಿಗಲ್ಲ ಅಂತ ಮುಂದೆ ಎಲ್ಲ ಹೋಗ್ಬಿಡೋರೆ. ಅವರು ಇದ್ದರೆ ಚೆನ್ನಾಗಿರ್ತಾಯಿತ್ತು. 3 ಜನ ರಾತ್ರಿ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಬನ್ನಿ, ಇವಾಗ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಇಲ್ಲೇ ಕೂತ್ಕೊಂಡು ಇಬ್ಬರು ಟೈಮ್ ಪಾಸ್ ಮಾಡಬೇಕಷ್ಟೇ. ಸ್ನೇಹಿತರೆ, ಫೈನಲಿ ನಮ್ಮ ಈಶಾ ಫೌಂಡೇಶನ್ದು ಲೈಟಿಂಗ್ ಶೋ ಸ್ಟಾರ್ಟ್ ಆಗೈತೆ. ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ. ಫ್ಲ್ಯಾಶ್ ಲೈಟ್ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಸಖತ್ತಾಗಿ ಕಾಣಿಸ್ತಿದೆ ಅಂತ. ನಾನು ಸುಮಾರು ಮೊನ್ನೆ ಬಂದಿದ್ದೆ, ಬಟ್ ಲೈಟಿಂಗ್ ಶೋ ನೋಡಿರಲಿಲ್ಲ. ಇವತ್ತು ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ನಿಮ್ಗೆ ಅದು ವ್ಯೂ ತೋರಿಸ್ತೀನಿ, ನೋಡ್ಕೊಂಡು ಬಂದ್ಬಿಡಿ. In the upper regions of Himalayas, no one knew who he was, where he came from. The origins of this spectacular being were unknown. The origins of this spectacular being were unknown. ಸ್ನೇಹಿತರೆ, ಲೈಟ್ ಶೋ ಎಲ್ಲ ಮುಗೀತು, ಎಲ್ಲ ಹೊರಟ್ರು. ನಮ್ಮ ಕಸ್ಟಮರ್ ಇನ್ನೂ ಬಂದಿಲ್ಲ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಸೀರಿಯಸ್ ಆಗಿ ಹೇಳಿದ್ದೀನಿ, ಜಲ್ದಿ ಬನ್ನಿ ಸರ್, ಬೇಗ ಹೊಟ್ಬಿಡೋಣ, ಮೊದಲು ಇಲ್ಲಾಂದರೆ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ ಇದು ಅಂತ. ಬಟ್ ಇನ್ನೂ ಬಂದಿಲ್ಲ. ಎಲ್ಲ ಗಾಡಿಗಳು ಖಾಲಿ ಆಗ್ತಾವೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಖಾಲಿ ಆಗ್ಬಿಟ್ಟು, ನಮ್ಮ ಕಸ್ಟಮರ್ ಮಾತ್ರ ಇನ್ನೂ ಬಂದಿಲ್ಲ. ಇನ್ನೂ ಅಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ವೆಯ್ಟ್ ಮಾಡೋಣಂತೆ. ಫೈನಲಿ ಕಸ್ಟಮರ್ನ ಈಗ ಡ್ರಾಪ್ ಮಾಡಿದೆ. ಟೈಮ್ ಎಷ್ಟಪ್ಪ ಅಂತ ನೋಡಿದ್ರೆ 9:45 ಆಗ್ತಾಯಿತ್ತು. CNG ಕರೆಕ್ಟಾಗಿ ಅವ್ರ ಮನೆ ಹತ್ರ ಬರೋಷ್ಟೊತ್ತಿಗೆ ರಿಸಲ್ಟ್ ಬಿದ್ದೈತೆ ನೋಡ್ರಿ. ಒಂದು ಫುಲ್ ಟ್ಯಾಂಕಲ್ಲಿ ಡ್ಯೂಟಿ ಮುಗಿಸಿದ್ದೀನಿ. ಬನ್ನಿ, ಮನೆಗೆ ಹೋಗ್ತಾ ಎಲ್ಲ ಹೇಳ್ತೀನಿ. ಮನೆಗೆ ಹೋದ್ಮೇಲೆ ಮಾತಾಡೋಣ. ಇವಾಗಲ್ಲ, ಗಾಡಿ ಓಡಿಸ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. CNG ಡ್ರೈ ಆಗಿತ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು IT ಗೇಟಲ್ಲಿ CNG ಫಿಲ್ ಮಾಡಿಸ್ಕೊಂಡೆ. ಒಂದು 500 ರೂಪಾಯಿ, 560 ರೂಪಾಯಿ ನಾನು ಹಾಕಿಸ್ಕೊಂಡೆ. ಈಗ ಸೀದಾ ನಾನ್ ಸ್ಟಾಪ್ ಮನೆಗೆ ಹೋಗಬೇಕು. ಬಟ್ ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂದರೆ, ಕಸ್ಟಮರ್ ಗಾಡಿಯಲ್ಲಿ ಒಂಚೂರು ಕಕ್ಬಿಟ್ಟವ್ರೆ. ಅದನ್ನು ಬೇರೆ ನಮ್ಮನ್ನು ಕ್ಲೀನ್ ಮಾಡ್ಬೇಕು. ಇವಾಗ ಹೆಂಗೆ ಇಡ್ತಾವೆ ನೋಡ್ರಿ ಡ್ರೈವಿಂಗ್ ಲೈಫು. ದೇವರಣೆಗೂ ಅನ್ಕೊಳ್ಳೋಷ್ಟು ಈಸಿ ಅಲ್ಲ. ಕಕ್ಕವ್ರೆ ಕೇಳೋದಕ್ಕೆಲ್ಲ ಮಾತಾಡಿದ್ರು. ಬೈದ್ರೆ ಸ್ವಲ್ಪ ಬೈಸ್ಕೊತಾರೆ. ಎಕ್ಸ್ಟ್ರಾ 300 ರೂಪಾಯಿ ಕಿತ್ಕೊಂಬಂದಿದ್ದೀನಿ. 500 ರೂಪಾಯಿ ವಾಷಿಂಗ್ ಅಂತ ಹೇಳಿದ್ದು ಕಕ್ಕಿರೋದಕ್ಕೆ. ಜಾಸ್ತಿ ಏನಾಗಿಲ್ಲ, ಒಂದು ಸ್ವಲ್ಪ ಡೋರ್ ಪ್ಯಾಡ್ ಹತ್ರ ಮಾಡಿಬಿಟ್ಟವ್ರೆ. ಸೊ ಅವ್ರು ಬೇಕು ಅಂತ ಮಾಡಲ್ಲ, ಬಟ್ ಬಂದರೆ ಹೇಳ್ಬೇಕು ತಾನೆ. ಏನು ಇಟ್ಕೊಂಡು ಇಡ್ತಾರೋ ಅಕ್ಕಪಕ್ಕದವ್ರು, ಒಂದು ಅರ್ಥ ಆಗಲ್ಲ. ಮೂಡೇ ಆಫ್ ಆಗೋಯ್ತು. ಬೆಳಗ್ಗೆಯಿಂದ ಚೆನ್ನಾಗೇ ಇದ್ದೆ. ಇದೊಂದು ಇನ್ಸಿಡೆಂಟು ಫುಲ್ ಮೂಡೇ ಆಫ್ ಮಾಡಿಬಿಡ್ತು ಗಾಡಿಯಲ್ಲಿ ಈಗ ಮಾಡಿದ್ದಕ್ಕೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ನಾಳೆ ಬೆಳಗ್ಗೆ ಬೇರೆ ಯಾವುದೋ ಒಂದು ಪಿಕಪ್ ಐತೆ. 2 ದಿವಸ ಔಟ್ ಸ್ಟೇಷನ್ ಡ್ಯೂಟಿ. ಎಲ್ಲಿಗೆ ಏನು ಎತ್ತ ಅಂತ ಏನೂ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಬಟ್ ಕನ್ಫರ್ಮ್ ಆಗೈತೆ, ಹೊಸಕೋಟೆಯಿಂದನೇ ಪಿಕಪ್ಪು. ಅದಕ್ಕೆ ಹೋಗಿ ಮತ್ತೆ ಕ್ಲೀನಾಗಿ ಗಾಡಿ ತೊಳ್ಕೊಬೇಕು. ಆಲ್ರೆಡಿ ಫುಲ್ಲು ಗಲೀಜಾಗ್ಬಿಡೋನೆ ಬಲರಾಮ. ಇವಾಗ ಹೋಗಿ ಮನೆ ಹತ್ರ ಕ್ಲೀನಾಗಿ ತೊಳ್ಕೊಬೇಕು. ಇವಾಗೇ ಆಲ್ರೆಡಿ 10:15 ಆಗ್ತಾ ಬರ್ತೈತೆ. ನನ್ನ ಮನೆಗೆ ಹೋಗೋಷ್ಟೊತ್ತು 11 ಗಂಟೆ, ಊಟ ಮಾಡೋ ಅಷ್ಟೊತ್ತು 11:15, 11:45. ತಿರುಗಿ ಗಾಡಿ ಎಲ್ಲ ತೊಳೆದು ಮಲಗೋಷ್ಟೊತ್ತು 12:15 ಪಕ್ಕ. ಇದಂತೂ ಫಿಕ್ಸು. ಮತ್ತು ಯಾವಾಗ ನಾನು ನಿದ್ದೆ ಮಾಡೋದು? ಯಾಕೆ ನಡುವೆ ಕರೆಕ್ಟಾಗಿ ನಿದ್ದೆನೇ ಆಗ್ತಾಯಿಲ್ಲ ಅನ್ಕೊಳ್ರಿ. ಟೈಮೇ ಸಿಗ್ತಾಯಿಲ್ಲ ನಿದ್ದೆ ಮಾಡೋಕ್ಕೆ. ಫುಲ್ ತಲೆ ಕೆಟ್ಟೋಗಿದೆ. ಹಿಂಗಾದರೆ ತುಂಬ ಕಷ್ಟ. ಬನ್ನಿ, ಮನೆ ಕಡೆ ಹೋಗೋಣ. ಮನೆ ಹತ್ರ ಹೋದ್ಮೇಲೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಮಾತಾಡೋಣ. ಸ್ನೇಹಿತರೆ, ಫೈನಲಿ ಮನೆ ಹತ್ರ ಬಂದು ರೀಚ್ ಆಗಿದ್ದೀನಿ. ಸಾಕಾಗೋಯ್ತು ಅನ್ಕೊಳ್ರಿ. ಯಪ್ಪ, ಫುಲ್ ಡೇ. ಇವಾಗ ಬಂದು ಊಟ ಮಾಡಿದ್ದೀನಿ. ಟೈಮ್ ಬಂದು 11:15 ಆಗ್ತಾ ಬರ್ತೈತೆ. ಇವಾಗ ಊಟ ಮಾಡಿ ಇವಾಗ ನೋಡಿ, ನಾಳೆ ಬೆಳಗ್ಗೆಗೆ ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಯಾವುದೋ ಔಟ್ ಸ್ಟೇಷನ್ ಬುಕ್ಕಿಂಗ್ ಐತೆ 2 ದಿವಸ. ಅದಕ್ಕೆ ಇವಾಗ ಗಾಡಿ ತೊಳ್ಕೊಂಡು ಕೂತಿದ್ದೀನಿ. ಇನ್ನೂ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ಪಕ್ಕ 1 ಅವರ್ ಆಗಿಬಿಡುತ್ತೆ ಗಾಡಿ ತೊಳೆಯೋಷ್ಟೊತ್ತು ಕ್ಲೀನಾಗಿ. 1 ಗಂಟೆ ಅಂದ್ಕೊಳ್ಳಿ ಮಲ್ಗೋಷ್ಟೊತ್ತಿಗೆ. ಬೆಳಗ್ಗೆ 6 ಗಂಟೆಗೆ ಇರೋದು ಪಿಕಪ್ಪು. ಯಪ್ಪ ಸ್ವಾಮಿ, ಯಾಕೋ ಈ ನಡುವೆ ಸಿಕ್ಕಾಬಿಟ್ಟೆ ನಿದ್ದೆಗೆ ಭಯಂಕರ ಏಟ್ ತಿಂತಾಯಿದ್ದೀನಿ. ಕರೆಕ್ಟಾಗಿ ನಿದ್ದೆ ಆಗ್ತಾಯಿಲ್ಲ. ಒಂದು ದಿವಸ ಪೂರ್ತಿ ನಿದ್ದೆ ಮಾಡಬೇಕು, ಹಾಗೆ ರಜೆ ಹಾಕ್ಬಿಟ್ಟು. ಬನ್ನಿ, ಇವಾಗ ಗಾಡಿ ಕ್ಲೀನಾಗಿ ತೊಳೆಯೋಣ. ಆಮೇಲೆ ಹೇಳೋದು ಮರೆತುಬಿಟ್ಟೆ, ಎಷ್ಟಪ್ಪ ಇದು ಖರ್ಚು ಅಂತಂದರೆ, ಟೋಟಲಾಗಿ ಗಾಡಿ ಓಡಿರೋದು 180 ಕಿಲೋಮೀಟ್ರು. ಕರೆಕ್ಟಾಗಿ ಒಂದು ಫುಲ್ ಟ್ಯಾಂಕು, ಪಾಯಿಂಟ್ ಟು ಪಾಯಿಂಟ್. IT ಗೇಟಲ್ಲಿ ನಾನು ಹಾಕ್ಸಿ ಇದು ಆಪೋಸಿಟಲ್ಲಿ ಬರ್ಬೇಕಾದ್ರೆ ಹಾಕಿಸ್ಕೊಂಬಂದೆ. ಟೋಟಲಾಗಿ ಒಂದು ಫುಲ್ ಟ್ಯಾಂಕ್ ಅಂದರೆ 720 ರೂಪಾಯಿ ನಡೀತು. ಬೆಳಗ್ಗೆ 720 ರೂಪಾಯಿ ಖರ್ಚು. ಟೋಲ್ ಎಷ್ಟಪ್ಪ ಆಗೈತೆ ಅಂತಂದರೆ 120, 60, 180 ರೂಪಾಯಿ ಟೋಲ್ ಆಗೈತೆ. 200 ರೂಪಾಯಿ ಅಂದ್ಕೊಳ್ಳಿ ಟೋಲು. ಆಮೇಲೆ 50 ರೂಪಾಯಿ ಅಲ್ಲಿ ಪಾರ್ಕಿಂಗು ಈಶಾ ಫೌಂಡೇಶನಲ್ಲಿ. ಅದು ಬಿಟ್ಟರೆ ಎಲ್ಲೂ ಪಾರ್ಕಿಂಗ್ ಸಿಕ್ಕಲಿಲ್ಲ. ಆಮೇಲೆ ನಂದಿ ಹಿಲ್ಸಲ್ಲಿ ಅದೊಂದು 50 ರೂಪಾಯಿ. ಟೋಟಲಾಗಿ 100 ರೂಪಾಯಿ ಪಾರ್ಕಿಂಗು, 200 ರೂಪಾಯಿ ಟೋಲು. ಟೋಟಲಾಗಿ 300 ರೂಪಾಯಿ ಪಾರ್ಕಿಂಗು ಟೋಲ್ ಆಗೈತೆ. ಇನ್ನು 720 ರೂಪಾಯಿ CNG ಆಗೈತೆ. ಇದು ಬಂದ್ಬಿಟ್ಟು ನನ್ನ ಖರ್ಚು. ಊಟ ತಿಂಡಿ ಬೆಳಗ್ಗೆ ನಾಷ್ಟ ಆಚೆ ಕಡೆನೇ ಮಾಡಿದೆ.
ಮತ್ತು ಮಧ್ಯಾಹ್ನನೂ ಆಚೆ ಕಡೆ. ಇವಾಗ ನೈಟ್ ಮಾತ್ರ ಮನೇಲಿ ಒಂದು ಊಟ ಮಾಡಿದ್ದೀನಿ. ಟೋಟಲಾಗಿ ಅರ್ನಿಂಗ್ಸ್ ಎಷ್ಟಪ್ಪ ಆಯಿತು ಅಂದರೆ 6,000 ರೂಪಾಯಿ ಅರ್ನಿಂಗ್ಸ್ ಆಗೈತೆ ಬೆಳಗ್ಗೆಯಿಂದ ಇಷ್ಟೊತ್ತರೆಗೂ. ಫುಲ್ ಟಯರ್ಡು. ಇವಾಗ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ. ಬಟ್ ಗಾಡಿನ ಯಾವುದೇ ಕಾರಣಕ್ಕೂ ಗಲೀಜು ಮಾಡಿಬಿಡ್ರಿ, ತಿಕ್ಕಾಡ್ಕೊಂಡು ತೊಳೆದಿರ್ತೀರಿ. ದಯವಿಟ್ಟು ಹಿಂಗೆ ಹೇಳ್ತಾ ಅಂತ ಬೇಜಾರು ಮಾಡ್ಕೊಂಬಿಡಿ. ತೊಳೆಯೋಷ್ಟೊತ್ತಿಗೆ ದೇವರಣೆಗೂ ಸಾಕಾಗ್ಬಿಡ್ತದೆ. ಯಾಕಂದರೆ ಯಾವ ಕಸ್ಟಮರನ್ನು ತೊಳೆಯೋಕ್ಕೆ ಅಂತ 500 ರೂಪಾಯಿ ಯಾರು ಕಾಸು ಕೊಟ್ಬಿಟ್ಟು ಹೋಗಲ್ಲ. ಸರ್ವಿಸ್ ಮಾಡಿಸ್ಕೊಳ್ಳಿ ಸರ್, ಸ್ವಲ್ಪ ಗಾಡಿ ಗಲೀಜು ಮಾಡಿದ್ದೀನಿ ಅಂತ. ಇದುವರೆಗೂ ನನ್ನ ಲೈಫಲ್ಲಿ ಯಾವ ಕಸ್ಟಮರು ಬಂದುಬಿಟ್ಟು ತೊಳಿ ಸರ್ 500 ರೂಪಾಯಿ ಗಾಡಿ ಗಲೀಜು ಮಾಡಿದ್ದೀನಿ ತೊಳ್ಸ್ಕೊಳ್ಳಿ ಅಂತ ಯಾರು ಇದುವರೆಗೂ ಹೇಳಿಲ್ಲ. ನೋಡಿ ಇವತ್ತು ವಾಮಿಟ್ ಮಾಡೋರೆ ಕಸ್ಟಮರು. ವಾಮಿಟ್ ಮಾಡಿದ್ರಲ್ಲ ಸರ್, ನಿಮಗೇನು ಅಷ್ಟು ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತಂದರೆ ಏನಂತಾರೆ, ಇಲ್ಲ ಸರ್ ಯಾರು ಬೇಕು ಅಂತ ಮಾಡಲ್ಲ, ಏನೋ ಮಿಸ್ಟೇಕ್ ಆಗೋಯ್ತು ಅರ್ಥ ಮಾಡ್ಕೊಳ್ಳಿ, ಈ ಥರ ಎಲ್ಲ ಮಾತಾಡ್ತಾರೆ. ಅವರು ಅರ್ಥ ಮಾಡ್ಕೊಬೇಕು. ತೋರಿಸ್ತೀನಿ ಬೇಕಾರೆ, ಬೇಡ ಬಿಡಿ ಆ ಆಸೆ ಏನು ನೀವ್ಯಾಕೆ ನೋಡ್ತೀರಾ. ನಾನೇ ಕ್ಲೀನ್ ಮಾಡ್ಕೊತೀನಿ. ಡ್ರೈವರ್ ಆದಮೇಲೆ ಇವೆಲ್ಲ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ವೀಡಿಯೋಲ್ಲಿ. ಬಾಯ್ ಬಾಯ್.